ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ತುಂಬ ದಿನಗಳ ನಂತರ ಒಂದು ವ್ಲಾಗ್ ಮಾಡೋಣ ಅಂತ ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ನಾವಿವತ್ತು ಲೇಕ್ ಚಾರ್ಲ್ಸ್ ಅಂತ, ಅದು ಲೂಸಿಯಾನಾದಲ್ಲಿದೆ, ಅಲ್ಲಿ ಹೋಗೋಣ ಅಂತ ಹೊರಟಿದ್ದೀವಿ. ಇವಾಗ ಇಲ್ಲಿ ಥ್ಯಾಂಕ್ಸ್ ಗಿವಿಂಗ್ ನಡೀತಾ ಇದೆ ಅಲ್ವಾ, ಅಮೇರಿಕಾದಲ್ಲಿ ಎಲ್ಲರಿಗೂ ಇದೊಂದು ಹಬ್ಬ. ಅಮೇರಿಕಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಈ ಹಬ್ಬನ ತುಂಬ ಚೆನ್ನಾಗಿ ಆಚರಿಸ್ತಾರೆ. ಮೇಯ್ನಾಗಿ ಏನಂದರೆ ಫ್ಯಾಮಿಲಿ ಗೆಟ್ ಟುಗೆದರ್. ಇದು ಮಕ್ಕಳಾಗಲಿ ಅಥವಾ ಪೇರೆಂಟ್ಸ್ ಆಗಲಿ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಎಲ್ಲ ಇದ್ರೂ ದೇ ಟ್ರೈ ಟು ಮೀಟ್ ಆ್ಯಂಡ್ ಸೆಲೆಬ್ರೇಟ್. ಅದೇ ಥ್ಯಾಂಕ್ಸ್ ಗಿವಿಂಗ್ ಹಬ್ಬ. ನೋಡಿ ವೀಕ್ಷಕರೇ, ನಾವೀಗ I-10 ಹೋಗ್ತಾ ಇದ್ದೀವಿ. ಅದು ಹೇಗಂದರೆ ಫ್ಲೋರಿಡಾಯಿಂದ ಕ್ಯಾಲಿಫೋರ್ನಿಯಾದವರೆಗೂ ಒಂದೇ ಇದರಲ್ಲಿ ಹೈವೇನಲ್ಲಿ ಹೋಗ್ತಾ ಇರ್ಬೋದು. ಇದು ಕೆಲವು ಕಡೆ ಇನ್ನೂ 7 ಲೈನ್ಸ್ ಕೂಡ ಇರೋ ಏರಿಯಾಗಳಿದೆ ಹ್ಯೂಸ್ಟನ್ ಹತ್ರ. ಇದು ಹೇಗೆ ಅಂದರೆ ನೋಡಿ, ಇಲ್ಲಿ ಈ ಕಡೆ 5 ಲೈನು ಮತ್ತು ಇದ್ರ ಅಪೋಸಿಟ್ 5 ಲೈನು, ಒಟ್ಟು 10 ಇದೆ. I-10 ಹೈವೇ ಇದು ಒನ್ ಆಫ್ ದ ಲಾಂಗೆಸ್ಟ್ ಹೈವೇ ಇನ್ ದ US. ಅಮೇರಿಕಾ ಅಲ್ಲಿ ರೋಡ್ಗಳು ತುಂಬ ಚೆನ್ನಾಗಿರುತ್ತೆ, ಹಾಗೆ ವೆಹಿಕಲ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ 80 ಮೈಲಿ ಪರ್ ಅವರ್ ಓಡ್ತಾ ಇದೆ, ಅಂದರೆ 135 ಕಿಲೋಮೀಟರ್ ಪರ್ ಅವರ್. ನಮ್ಮ ವೆಹಿಕಲ್ ಹೆಚ್ಚು ಕಡಿಮೆ ಈಗ ಒಂದು 80 ಮೈಲಿ ಪರ್ ಅವರ್ ಹೋಗ್ತಾ ಇದೆ. ಅಂದರೆ 80 ಮೈಲಿ ಅಂದರೆ ಸುಮಾರು 135 ಕಿಲೋಮೀಟರ್ ಪರ್ ಅವರ್. ಶುರುನಲ್ಲಿ ನನಗೆ ಅನ್ನಿಸ್ತಾ ಇತ್ತು, ಸ್ಪೀಡೋಮೀಟರ್ ನೋಡಿಬಿಟ್ಟು, ಏನು 80 ಮೈಲಿಗೆ ಇಷ್ಟು ಫಾಸ್ಟಾಗಿ ಹೋಗ್ತಿದೆಯಾ? ಇಂಡಿಯಾನಲ್ಲೆಲ್ಲ 80 ಮೈಲಿಗೆ ಅಲ್ಲೆಲ್ಲ ಕಿಲೋಮೀಟ್ರ್ ಅಲ್ವಾ, ಸೊ ಕನ್ಫ್ಯೂಸ್ ಆಗ್ತಾ ಇತ್ತು. ಆಮೇಲೆ ನಂಗೆ ಗೊತ್ತಾಯ್ತಿದ್ದು 80 ಮೈಲಿ ಇಲ್ಲೆಲ್ಲ ಮೈಲಿ ಅಲ್ವಾ ಅಮೇರಿಕಲ್ಲಿ. ಸೊ ನನ್ನ ಡೌಟ್ ಕ್ಲಿಯರ್ ಆಯಿತು. 80 ಮೈಲಿ ಅಂದರೆ 135 ಕಿಲೋಮೀಟ್ರ್ ಪರ್ ಅವರ್. ಮೈ ಗಾಡ್, ಸಖತ್ತಾಗಿರುತ್ತೆ ಟ್ರಾವೆಲ್ ಮಾಡೋಕ್ಕೆ. ಓಲ್ಡ್ ಆ್ಯಂಡ್ ಲಾಸ್ಟ್ ರಿವರ್. ಟ್ರಿನಿಟಿ ರಿವರ್. ಲೂಸಿಯಾನಾಕ್ಕೆ ಬಂದ್ವಿ. Take exit 4 for Louisiana 113821. ಲೂಸಿಯಾನಾದ ಲೇಕ್ ಚಾರ್ಲ್ಸ್ ತಲುಪಿದ್ವಿ. ಬಂದು ಫ್ರೆಶ್ ಅಪ್ ಆಗಿ ಮ್ಯಾರಿಯಟ್ ಹೋಟೆಲಲ್ಲಿ ಫ್ರೆಶ್ ಅಪ್ ಆಗಿ ಈಗ ಲಬಾರ್ಚ್ ಕ್ಯಾಸಿನೋಗೆ ಬಂದಿದ್ದೀವಿ. ಒಳಗೆ ಹೋಗೋಣ. ಈಗ ಕ್ಯಾಸಿನೋ ಒಳಗೆ ಹೋಗ್ತಾ ಇದ್ದೀನಿ, ಬಟ್ ಒಳಗೆಲ್ಲ ರೆಕಾರ್ಡ್ ಮಾಡೋಕ್ಕೆ ಬಿಡಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಮಾತ್ರ ರೆಕಾರ್ಡ್ ಮಾಡಿ ತೋರಿಸ್ತೀನಿ.
ಲಾಬಾರ್ಜ್ ಕ್ಯಾಸಿನೋಗೆ ಈಗ ಹೋಗಿ ಬಂದ್ವಿ. ಈಗ ಇದರ ಎದುರುಗಡೆ ಇರೋವಂಥ ಗೋಲ್ಡನ್ ನಗೆಟ್ ಕ್ಯಾಸಿನೋಗೆ ಹೋಗ್ತಿದ್ದೀವಿ. ಈ ಕ್ಯಾಸಿನೋ ನೋಡಿ ಇನ್ನೂ ಚೆನ್ನಾಗಿದೆ ಅನಿಸುತ್ತೆ, ತುಂಬ ಫ್ಯಾನ್ಸಿ ಆಗಿದೆ. ಇಲ್ಲೂ ಅಷ್ಟೇ, ಈ ಕ್ಯಾಸಿನೋದಲ್ಲೂ ಜಸ್ಟ್ ಹೊರಗಡೆಯಿಂದ ಮಾತ್ರ ವಿಡಿಯೋ ಮಾಡ್ಬೋದು, ಒಳಗೆಲ್ಲ ಮಾಡೋಕ್ಕಾಗಲ್ಲ. ಗೋಲ್ಡನ್ ನಗೆಟ್ ಹೇಗಿದೆ ನೋಡಿ, ಕ್ಯಾಸಿನೋ ಗೋಲ್ಡನ್ ನಗೆಟ್. ನಾವು ಫಸ್ಟ್ ನೋಡಿದ್ದಲ್ಲ ಕ್ಯಾಸಿನೋಗಿಂತ ಗೋಲ್ಡನ್ ನಗೆಟ್ ತುಂಬ ಫ್ಯಾನ್ಸಿ ಆಗಿದೆ. ಇಷ್ಟೇ ವಿಡಿಯೋ ಮಾಡೋಕ್ಕಾಗತ್ತೆ ವೀಕ್ಷಕರೇ. ಬಾಯ್, ಟೇಕ್ ಕೇರ್. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ.